ಟಿ ರವಿ ಅವ್ರ ಜೊತೆಯಲ್ಲಿ ಬೇಕಾದಷ್ಟು ಗೋಡ್ಸೆ ಆರಾಧಕರಿದ್ದಾರೆ. ಚಿಕ್ಕಮಗಳೂರಲ್ಲಿ ಟಿಪ್ಪು ಸುಲ್ತಾನರ ದೊಡ್ಡ ದೊಡ್ಡ ಕಟೌಟ್ ಮಾಡಿಸಿ ಹಾಕಿದ್ದಾರೆ. ಇದನ್ನ ತೆಗೆದಾಗಬೇಕು ಅಂತ ಅಲ್ಲಿ ಗಲಾಟೆ ಮಾಡ್ಕೊಂಡು ಕೂತಿದ್ದಾರೆ. ಬರೀ ಟಿಪ್ಪು ಸುಲ್ತಾನರು ತೆಗೆದಾಕೋದು ಮಾತ್ರ ಅಲ್ಲ, ಗೋಡ್ಸೆ ಅವ್ರ ಕಟೌಟ್ ನ ಹಾಕಿ ಮತ್ತೆ ಸಾವರ್ಕರ್ ಅವ್ರ ಕಟೌಟ್ ನ ಹಾಕಿ ಅಂತ ಅವರ ಡಿಮ್ಯಾಂಡ್. ನಾವು ಸ್ವತಂತ್ರ ಹೋರಾಟಗಾರ ಮಕ್ಕಳು ಮಹಾತ್ಮ ಗಾಂಧಿ ಅವ್ರನ್ನ ಕೊಂದನಲ್ಲ, ಅವನಿಗೆ ನಾವು ಆರಾಧಿಸಕ್ ಆಗುದಿಲ್ಲ. ಇವಾಗ ಕಟೌಟ್ಸ್ ಆಗ್ತಾ ಇರೋದಕ್ಕೆ ಇವ್ರು ಅಡ್ಡಿಪಡಿಸ್ತಾ ಇರೋದನ್ನ ಸರ್ಕಾರ ಪರಿಗಣಿಸಬೇಕು. ನಮ್ಮ ಯಾವುದೇ ದೇಶದಲ್ಲಿ ಒಂದು ಜನಾಂಗನ ದ್ವೇಷಿಸಿ ಓಟ್ ಪಡೆಯೋದು ಎಲ್ಲಾದ್ರೂ ಇದೆಯಾ? ಎಲ್ಲೂ ಇಲ್ಲ. ಯಾವ ಮುಸಲ್ಮಾನ ಆಗ್ಲಿ ಹಿಂದೂ ಆಗ್ಲಿ ರೀ, ಈ ದೇಶದಲ್ಲಿ ಇರೋನು ಯಾವನು ಇನ್ನೊಂದು ದೇಶಕ್ಕೆ ಜೈ ಅನ್ನೋದು ಸಾಧ್ಯವೇ ಇಲ್ಲ. ಟಿ ರವಿ ಅವ್ರ ಜೊತೆಯಲ್ಲಿ ಬೇಕಾದಷ್ಟು ಗೋಡ್ಸೆ ಆರಾಧಕರಿದ್ದಾರೆ. ಚಿಕ್ಕಮಗಳೂರಲ್ಲಿ ಕೆಲವರು ಟಿಪ್ಪು ಸುಲ್ತಾನರ ದೊಡ್ಡ ದೊಡ್ಡ ಕಟೌಟ್ ಮಾಡಿಸಿ ಹಾಕಿದ್ದಾರೆ. ಇದನ್ನ ತೆಗೆದಾಗಬೇಕು ಅಂತ ಅಲ್ಲಿ ಗಲಾಟೆ ಮಾಡ್ಕೊಂಡು ಅವರ ಇಚ್ಛೆ ಏನಂದ್ರೆ ಬರೀ ಟಿಪ್ಪು ಸುಲ್ತಾನರು ತೆಗೆದಾಕೋದು ಮಾತ್ರ ಅಲ್ಲ, ಅವ್ರೇನಂದ್ರೆ ಗೋಡ್ಸೆ ಅವ್ರ ಕಟೌಟ್ನ ಹಾಕಿ ಮತ್ತೆ ಸಾವರ್ಕರ್ ಅವ್ರ ಕಟೌಟ್ನ ಹಾಕಿ ಅಂತ ಅವರ ಡಿಮ್ಯಾಂಡ್. ನಾವು ಹಾಕ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ನಾವೆಲ್ಲ ಸ್ವತಂತ್ರ ಹೋರಾಟಗಾರರ ಜೊತೆಲಿ ಇದ್ದವರ ಮಕ್ಕಳು. ಸ್ವತಂತ್ರ ಹೋರಾಟಗಾರರಲ್ಲಿ ಅಗ್ರಗಣ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧಿ ಅವರಿಗೆ ನಾವು ಫಾಲೋವರ್ಸು. ಹೀಗಿರ್ಬೇಕಾದ್ರೆ ಮಹಾತ್ಮ ಗಾಂಧಿ ಅವ್ರಿಗೆ ಪೂಜೆ ಮಾಡಕ್ಕೆ ಹೋಗುವಾಗ ಪೂಜೆ ನೆಪದಲ್ಲಿ ಹೋಗಿ ಅವ್ರ ಕಾಲಿಗೆ ಬಿದ್ದು ನಮಸ್ಕರಿಸೋ ಥರ ಮಾಡಿ ನಾಟಕ ಮಾಡಿ ಸಡನ್ನಾಗಿ ಪಿಸ್ಟೂಲ್ ತೆಗೆದು ಮಹಾತ್ಮ ಗಾಂಧಿ ಅವ್ರನ್ನ ಕೊಂದನಲ್ಲ, ಅವನಿಗೆ ನಾವು ಆರಾಧಿಸಕ್ಕೆ ಆಗೋದಿಲ್ಲ. ಇವ್ರದೆಲ್ಲ ಏನಂದರೆ ಗೋಡ್ಸೆನ ಆರಾಧಿಸಿ ಅಂತಾರೆ. ನಾವು ಹೆಂಗೆ ಆರಾಧಿಸೋಕ್ಕಾಗುತ್ತೆ? ನಾವು ಸ್ವತಂತ್ರ ಹೋರಾಟಗಾರ ಮಕ್ಕಳು ಗೋಡ್ಸೆನ ಆರಾಧಿಸೋಕ್ಕಾಗುತ್ತಾ? ಸ್ವತಂತ್ರ ಹೋರಾಟಗಾರರಿಗೆ ಸಾಯಿಸೋದು, ಅವ್ರಿಗೆಲ್ಲ ತೋರಿಸಿ ಇನಾಮುಗಳು ತಗೊಳ್ಳೋರು, ಆಮೇಲೆ ಸಾವರ್ಕರ್ ಅವ್ರಿಗೆ ಆರಾಧಿಸಿ ಅಂತಾರೆ. ಸಾವರ್ಕರ್ ಅವರು ಇವಾಗ ಬುಲ್ಬುಲ್ ಮೇಲೆ ಕೂತ್ಕೊಂಡು ದೇಶ ಎಲ್ಲ ಪರ್ಯಟನೆ ಮಾಡಿದ್ರು ಅಂತ ಹೇಳ್ತಾರೆ. ಅದು ಯಾವ ಬುಲ್ಬುಲ್ಲೋ, ಅದು ಯಾವ ಇದೋ ಅದು ನಮಗೆ ಗೊತ್ತಿಲ್ಲ. ಆಮೇಲೆ ಸಾವರ್ಕರ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅವರು 7 ಸಲ, ಬರೀ 4 ಸಲ ಅಂತಿತ್ತು, ಅವರು ಮೊಮ್ಮಗ ಬಂದು ಕೋರ್ಟಲ್ಲಿ 7 ಸಲ ಅವರು ಒಂದು ಇದನ್ನು ಅಪಾಲಜೆಟಿಕ್ ಲೆಟರ್ ಅಂದರೆ ಮಾಫಿನಾಮಾನ ಆಂಗ್ಲರಿಗೆ ಕೊಟ್ಟು, ನಾನು ನಿಮ್ಮ ಜೊತೆಲಿ ನಿಂತು ಕೆಲಸ ಮಾಡ್ತೀವಿ, ನನಗೆ ಜೈಲಿಂದ ಬಿಡ್ಬಿಡಿ ಅಂತ ಕೇಳ್ಕೊಂಡವ್ರೆ. ಇವರೇನು ಹೇಳ್ತಾರೆ, ಜೈಲಲ್ಲೇ ಇದ್ಕೊಂಡು ಬುಲ್ಬುಲ್ ಮೇಲೆ ಕೂತ್ಕೊಂಡು, ಬುಲ್ಬುಲ್ ಅಂದರೆ ಬುಲ್ಬುಲ್ ಅಕ್ಕಿ, ಅದು ಯಾವುದೋ ಕೋಗಿಲೆ ಅಕ್ಕಿ ಥರ, ಅದ್ರ ಮೇಲೆ ಕೂತ್ಕೊಂಡು ಪೂರ್ತಿ ದೇಶ ಪರ್ಯಟನೆ ಮಾಡ್ತಾಯಿದ್ರು ಅಂತ ಇವ್ರು ಹೇಳ್ತಾರೆ. ಇದು ನಾವೆಲ್ಲ ಟಿಪ್ಪು ಸುಲ್ತಾನರು ಆಂಗ್ಲರ ವಿರುದ್ಧ ಹೋರಾಟ ಮಾಡಿ ಒಂದು ಯುದ್ಧ ಭೂಮಿಯಲ್ಲಿ ಅಂತ್ಯ ಆಗಿದ್ದು ಅಂಥವ್ರಿಗೆ ನಾವು ಆರಾಧಿಸೋದು. ಮತ್ತು ಮಹಾತ್ಮ ಗಾಂಧಿ ಅವ್ರ ಫಾಲೋವರ್ಸು ಇವ್ರ ಮಾತು ಕೇಳಿಕೊಂಡು ಸಾವರ್ಕರ್ ಅವರು ಬುಲ್ಬುಲ್ ಮೇಲೆ ಓಡಾಡ್ತಾಯಿದ್ರು ಅಂತ ನಂಬಿಡೋದು. ಆಮೇಲೆ ನಮ್ಮ ಗೋಡ್ಸೆ ಅವರು ಭಾಳ ದೊಡ್ಡ ವ್ಯಕ್ತಿ, ಭಾಳ ವ್ಯಕ್ತಿ, ಸಾಂಸ್ಕೃತಿಕ ವ್ಯಕ್ತಿ ಅಂತ ನಂಬೋದು. ಇದೆಲ್ಲ ಆಗೋದಿಲ್ಲ, ಸಾಧ್ಯವಾಗೋದಿಲ್ಲ. ಇದೆಲ್ಲ ಮಾಡ್ತಾ ಇರೋದು ತಪ್ಪು. ಸರ್ಕಾರನೂ ಇವ್ರ ಬಗ್ಗೆ ಕೂಡಲೇ ಕ್ರಮ ಜರುಗಿಸ್ಬೇಕು. ಎರಡನೇದೇನೆಂದರೆ, ಇವಾಗ ಇವರೆಲ್ಲ ಇವಾಗ ಟಿ ರವಿ ಅವ್ರ ವಿಷಯ ಹೇಳಿದ್ರಿ. ಸ್ವಲ್ಪ ದಿನಗಳ ಹಿಂದೆ ಉರಿಗೌಡ, ನಂಜೇಗೌಡ ಹುಟ್ಟಾಕಿದ್ರು. ಹುಟ್ಟಾಕ್ಬಿಟ್ಟು ಎಲ್ಲ ಸಮುದಾಯವನ್ನೇ ಹೆಸರು ಹಾಳು ಮಾಡೋದಕ್ಕೆ ಯೋಚನೆ ಮಾಡಿದ್ರು. ಸಮುದಾಯದ ಮೇಲೆದ್ದೇಳಿ ಎಲ್ಲ ಇತಿಹಾಸಕಾರರು, ಆಮೇಲೆ ಸ್ವಾಮೀಜಿಗಳು, ಅದು ಒಂದು ನಮ್ಮ ಭಾಳ ಪ್ರಖ್ಯಾತಿ ಪಡೆದಿರುವ ಇತಿಹಾಸಕಾರರಾದ ಸನ್ಮಾನ್ಯ ತಲಕಾಡ್ ಚಿಕ್ಕರಂಗೇಗೌಡರಂಥವರು ಅವ್ರ ಜೊತೆಗೂಡಿ ಎಲ್ಲರೂ ಸೇರಿ ಇದನ್ನು ವಿರೋಧಿಸಿ ಸ್ವಾಮೀಜಿಗಳ ಹತ್ರನೂ ಹೇಳಿಸಿ ಉಗಿಸ್ಕೊಂಡು ಸೈಲೆಂಟ್ ಆದರು. ಆಮೇಲೆ ಉರಿಗೌಡ, ನಂಜೇಗೌಡ ಅದು ಏನು ಎತ್ತ ಯಾವಾಗ ಹುಟ್ಟಾಕಿದ್ರು ಅವ್ರಿಗೆ ಗೊತ್ತು, ಅದು ನಿಜಾಂಶ ಅಲ್ಲ. ಇಂಥದ್ದೇ ಎಲ್ಲ ಗೀಚ್ಕೊಂಡಿರೋ ಸ್ಟೋರಿಗಳು ಎಲ್ಲ ಇವ್ರ ಇತಿಹಾಸ. ಇವ್ರು ಗೀಚ್ಕೊಂಡಿರೋದು 250 ವರ್ಷಗಳಿಂದ 1799ರಲ್ಲಿ ಹುತಾತ್ಮರಾಗಿದ್ದು ಟಿಪ್ಪು ಸುಲ್ತಾನರು. ಆವಾಗಿಂದ ಇವತ್ತಿನವರೆಗೂ ಯಾರ್ಯಾರು ಬರೆದಿದ್ದಾರೆ ಅದು ಸತ್ಯನೋ, ಈಗ ಮೊನ್ನೆ ಒಂದು 100 ವರ್ಷದಿಂದ ಆಚೆ RSSನವ್ರು ಗೀಚ್ಕೊಂಡಿರೋದು ಸತ್ಯನೋ, ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಆದ್ದರಿಂದ ಎಲ್ಲ ಸ್ವಲ್ಪ ನಮ್ಮ ಕನ್ನಡಿಗರಲ್ಲಿ ನಾವೆಲ್ಲ ನೋಡಿ, ಕರ್ನಾಟಕದಲ್ಲಿ ಆ ನಾರ್ತ್ ಇಂಡಿಯನ್ ಸ್ಟೇಟ್ಸಲ್ಲಿ ಕಿತ್ತಾಡಿ ಸಾಯ್ತಾ ಇದ್ದಾರಲ್ಲ, ಹಿಂದೂ ಮುಸ್ಲಿಂ ಹಗಲು ರಾತ್ರಿ, ಅಂಥ ಜನ ಅಲ್ಲ ನಾವೆಲ್ಲ. ಒಂದು ಶಾಂತಿಯುತವಾಗಿ ಬಾಳಿರೋರು, ಜೊತೆಗೂಡಿ ಬಾಳಿರೋರು, ಒಬ್ಬರು ಬೇಕಾದವರು. ನಾವೆಲ್ಲ ಕಿತ್ತಾಡ್ಕೊಂಡು ಸಾಯೋರಲ್ಲ. ಆದ್ದರಿಂದ ಇಲ್ಲಿ ಕಿತ್ತಾಟಕ್ಕಾಗಿ ಹುಟ್ಟಾಕೋದು, ಇಂಥ ಒಂದು ತಪ್ಪು ಇತಿಹಾಸನ ಹುಟ್ಟಾಕಿ
ಮುಸಲ್ಮಾನರು ಆವಾಗ್ಲೂ ಹಂಗೆ ಇದ್ರು, ಹಿಂದೂಗಳೆಲ್ಲ ಕಿತ್ತಾಡ್ತಾ ಇದ್ರು ಅಂತ ಹುಟ್ಟಾಕಿ ನಮ್ಮಲ್ಲಿ ದ್ವೇಷ ಭಾವನೆ ಹುಟ್ಟಾಕ್ತಾ ಇರೋದು, ಇದನ್ನು ನಾವು ಖಂಡಿಸ್ತೇವೆ. ನೋಡಿ, ಭಾರತದಲ್ಲಿರೋ ಯಾವ ಮುಸಲ್ಮಾನನು ಪಾಕಿಸ್ತಾನ ಬೇಕು ಅಂತ ಕೇಳಿದ್ರಲ್ಲ, ಅವ್ರ ಮಕ್ಕಳಲ್ಲ, ಅವರೆಲ್ಲ ಹೊರಟೋದ್ರು. ಯಾರು ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿದ್ರು ಮುಸಲ್ಮಾನರು ಪಾಕಿಸ್ತಾನ ಬೇಡ, ನಮ್ಮ ದೇಶ ಇಬ್ಬಾಗ ಆಗೋದು ಬೇಡ ಅಂತ ಹೋರಾಟ ಮಾಡಿದ್ರು. ಭಾಳ ಇವರೆಲ್ಲ ಓದಿದ್ರೆ ಇತಿಹಾಸ ಗೊತ್ತಾಗುತ್ತೆ. ನೀವು ನೋಡಿ, ಇವ್ರು ಗೀಚ್ಕೊಂಡಿರೋ ಇತಿಹಾಸ ಬೇರೆ, ಅದು ಸತ್ಯವಾದ ಇತಿಹಾಸ ಬೇರೆ. ಆ ಇತಿಹಾಸ ನೋಡಿ, ಅದರಲ್ಲಿ ಏನಿದೆ ಸ್ಪಷ್ಟವಾಗಿ, ಆ ಒಂದು ಹೋರಾಟಗಾರ ಮಕ್ಕಳಾದ ನಾವೆಲ್ಲ, ನಮ್ಮಲ್ಲಿ ಯಾವನೂ ಇಲ್ಲಿರೋನು ಅವನು ಎಲ್ಲಿ ಬದುಕ್ತಾ ಇರೋದು? ಭಾರತದಲ್ಲಿ. ಇಲ್ಲಿನೇ ಬದುಕೊಂಡು ಅದಕ್ಕೆ ಜೀಕಾರ ಹಾಕಿದ್ರೆ ಅವನು ಏನು ಮನುಷ್ಯ ಅಂತಿರೋ, ಹುಚ್ಚ ಅಂತಿರೋ? ಮುಸಲ್ಮಾನ ಆದಷ್ಟು ಮಾತ್ರಕ್ಕೆ ನೀವು ಹೇಳಿಬಿಟ್ರೆ ಸತ್ಯ ಆಗುತ್ತಾ? ಇದೇ ಒಂದು ವಿಷಯ ನಾವು ಮರಿಬಾರ್ದು. ಸಿಂದಗಿಯಲ್ಲಿ ಅದೇ ಪಾಕಿಸ್ತಾನ, ಇವಾಗ ನೀವು ಹೇಳಿದ್ರಲ್ಲ ಪಾಕಿಸ್ತಾನ ಅಂತ, ಅದ್ರ ಬಾವುಟಗಳು ಆರಿಸಿದ್ರು. ಹಿಡೀರಿ ಅಂತ ನಮ್ಮ ಪ್ರಮೋದ್ ಮುತಾಲಿಕ್ ಅವರು, ಅವರು ಪಟಾಲಂನವರೆಲ್ಲ ಸೇರಿ ಗಲಾಟೆ ಮಾಡಿದ್ರು. ಕಡೆಗೆ ಯಾರು ಸಿಕ್ಕಾಕೊಂಡ್ರು ಅಂದರೆ ಅವರೇ. ಆ ಟೈಲರ್ ಯಾವನು ಹೊಲ್ದು ಕೊಟ್ಟಿದ್ದ ಅದೆಲ್ಲ ಹೋಗಿ ಹುಡುಕಿದ್ರೆ ಪೊಲೀಸ್ನವರು, ಈ ಪ್ರಮೋದ್ ಮುತಾಲಿಕ್ ಹುಡುಗರು ಸಿಕ್ಕಾಕೊಂಡಿದ್ದಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಹೋಗಿ ಆವಾಗಿನ ಹೋಮ್ ಮಿನಿಸ್ಟರ್ ಆದ ಆರ್ ಅಶೋಕ್ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ ನಮ್ಗೆ ಹೆಂಗಾದ್ರೂ ಬಿಡಿಸ್ಬಿಡಿ ಈ ಕೇಸಿಂದ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ರು ಅಂತ ಲಾಯರ್ ಜಗದೀಶ್ ಅವರು 20 ಸಲ ಹೇಳಿದ್ದಾರೆ. ಎಲ್ಲದ್ರಲ್ಲ ಅವ್ರ ವಿಡಿಯೋ ಈಗಲೂ ಇದೆ ನೋಡಿ. ಇಷ್ಟು ಅವ್ರು ನನ್ನ ಎದುರುಗಡೆ ನಾನೇ ಕರ್ಕೊಂಡೋಗಿದ್ದು ಆರ್ ಅಶೋಕ್ ಅವ್ರ ಮನೆಗೆ. ಆಮೇಲೆ ನಾನೇನೋ ಹೇಳಿದ್ದಕ್ಕೆ ಆ ಕೇಸು ಕ್ಲಿಯರ್ ಆಯಿತು. ಇಲ್ದಿದ್ರೆ ಇವ್ರ ಹುಡುಗರೆ ಆವಾಗ ಆರಿಸಿದ್ದು ಅಂತ. ಇಂಥ ಕೆಲಸಗಳು ಮಾಡ್ತಾಯಿದ್ರೆ ಇಲ್ಲಿನ ಮುಸಲ್ಮಾನರು ಇವ್ರು ಬಂದುಬಿಟ್ಟು ಅವ್ರ ಗುಂಪಲ್ಲಿ ಸೇರಿಬಿಟ್ಟು ಜೈ ಪಾಕಿಸ್ತಾನ ಅಂದ್ಬಿಟ್ರೆ ಇಂಥ ದೂರ್ತರಿಗೆ ಏನು ಮಾಡೋದು? ಇದನ್ನು ಮುಸಲ್ಮಾನರ ಮೇಲೆ ಹಾಕ್ಬಿಡ್ತೀರಾ? ಯಾವನು ಭಾರತೀಯ ಇದ್ದಾನೋ ಅವನು, ಯಾವನು ನಮ್ಮ ಶತ್ರು ದೇಶದ ಬಗ್ಗೆ ಏನಾದರೂ ಜೈ ಅಂದರೆ ಅವನು ಯಾವನು ಮುಸಲ್ಮಾನನೂ ಅಲ್ಲ, ನಮ್ಮ ಭಾರತೀಯನೂ ಅಲ್ಲ, ದೇಶದ್ರೋಹಿನೇ. ದೇಶದ್ರೋಹಿ ಇಲ್ದಿದ್ರೆ ಆ ಮಾತು ಬರುತ್ತಾ ಬಾಯಲ್ಲಿ? ಇವಾಗ ಸಿಂದಗಿಯಲ್ಲಿ ಯಾರು ದೇಶದ್ರೋಹಿಗಳು? ಯಾರು ಧೂರ್ತರು? ಯಾರು ಕಳ್ಳನ ಮಕ್ಕಳು? ಅಲಾರಿಸಿದವರು. ಅವರು ಬಚ್ಚಿಕೊಂಡ್ಬಿಟ್ರಲ್ಲ, ಹೋಗಿ ಕ್ಷಮಾಪಣೆ ಕೇಳಿ ಬಚ್ಚಿಕೊಂಡ್ಬಿಟ್ರೆ ನೀವೆಲ್ಲ ಪಾರಾ? ಅಯ್ಯೋ ನೋಡಿ ಎಂಥ ಬುದ್ಧಿ ಇದೆ. ಇದನ್ನು ಇವಾಗ ಕಟೌಟ್ಸ್ ಆಗ್ತಾ ಇರೋದಕ್ಕೆ ಇವರು ಅಡ್ಡಿಪಡಿಸ್ತಾ ಇರೋದನ್ನು ಸರ್ಕಾರ ಪರಿಗಣಿಸಬೇಕು. ನಮ್ಮ ಸ್ವತಂತ್ರ ಯಾರ್ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು, ಯಾರ್ಯಾರು ಬ್ರಿಟಿಷರ ವಿರುದ್ಧ ಸೆಣಸಾಡಿದ್ರು, ಅವರೆಲ್ಲ ಇವ್ರ ದುಶ್ಮನುಗಳು. ಯಾಕಂದರೆ 1942, 43, 45ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ ಅಂತ ಮಾಡಿದ್ರು. ನ್ಯಾಷನಲ್ ಆರ್ಮಿ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ, NA ಅಂತ. ಅದರಲ್ಲಿ ಜನ ಸೇರಿಸ್ಕೊಳ್ತಾ ಇದ್ರೆ ಇವ್ರು ಹಿರಿಯರು ಅದರಲ್ಲಿ ಸೇರಬೇಡಿ, ಇಂಗ್ಲೀಷ್ನವ್ರ ಸೈನ್ಯದಲ್ಲಿ ಸೇರಿ ಅಂತ ಹೇಳ್ಕೊಟ್ಟು ಸೇರಿಸಿದ್ದಾರೆ. ಇಂಥ ಜನ ಆ ದೇಶದ ಬಗ್ಗೆ ಜೈ ಇಲ್ಲ ಅಂದಿರ ಇನ್ನೇನು ಮಾಡ್ತಾರೆ? ಹೇಳೋದು ಇವರು, ಆಮೇಲೆ ಹಾಕೋದು ಅವ್ರ ತಲೆ ಮೇಲೆ. ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟೂ ಸರ್ಕಾರನೂ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲಿ ಇರೋ ಯಾವನು ಮುಸಲ್ಮಾನ ಆಗಲಿ, ಹಿಂದೂ ಆಗಲಿ, ಮತ್ತೊಬ್ಬ ಆಗಲಿ, ಮಗದೊಬ್ಬ ಆಗಲಿ, ಯಾರೂ ಪಕ್ಕದ ದೇಶಕ್ಕೆ, ನಮ್ಮ ಶತ್ರು ದೇಶಕ್ಕೆ ಜೈ ಅಂತ ಹೇಳೋಕ್ಕೆ ಬರಲ್ಲ. ಹೇಳಿದ್ರೆ ಒಳಗಾಗ್ಬಿಡಿ, ಯಾವನೇ ಆಗಿರಲಿ. ಅವನು ಯಾಕೆ ಮುಸಲ್ಮಾನ ಹಿಂದೂ ಅಂತ ನೋಡ್ತೀರಾ? ಯಾರಾದರೆ ಏನು? ಪ್ರಮೋದ್ ಮುತಾಲಿಕ್ ಅವ್ರ ಹುಡುಗರು ಹೇಳಿದ್ರೆ ಅವ್ರಿಗೆ ಕ್ಷಮಾಪಣೆ. ಅದು ಯಾರು? ಆರ್ ಅಶೋಕ್ ಅವರು. ಆಮೇಲೆ ಎಲ್ಲಿ ಅವರು ಹುಡುಗರೆ ಹೋಗಿ ಹೇಳಿದ್ರು ಮುಸಲ್ಮಾನರ ಹೆಸರು ಹೇಳಿಬಿಟ್ರೆ ಅವ್ರಿಗೆ ಹೋಗಿ ಹಿಡ್ಕೊಂಬಿಡೋದು. ಏನು ಅರ್ಥ? ಇದು ಸರಿ ಇಲ್ಲ. ಇಲ್ಲಿ ಯಾವನು ಬದುಕ್ತಾ ಇದ್ದಾನೋ ಆ ದೇಶ ಬೇಡ ಅಂತ ಹೇಳಿದವ್ರ ಮಕ್ಕಳವರು, ಆ ದೇಶ ಬೇಡ ಅಂದವರು ಆ ದೇಶಕ್ಕೆ ಜೈ ಅಂತಾರೆ ಅಂದರೆ ಯಾರೂ ಒಪ್ಪಕ್ಕಾಗೋದಿಲ್ಲ. ಇದೊಂಥರ ಈ ದ್ವೇಷ ಹುಟ್ಟಾಕೋದಕ್ಕೆ ಮಾಡ್ತಾ ಇರೋ. ನೋಡಿ ಯಾಕೆ ಟಾರ್ಗೆಟ್ ಅಂದರೆ, ಈಗ ಪೂರ್ತಿ ಭಾರತದಲ್ಲಿ ಎಲ್ಲ ಕಡೆ ಅರ್ಥ ಆಗ್ತಾ ಇದೆ. ಯಾಕೆ ಅಂದರೆ ಎಲ್ಲ ವಿಷಯಗಳಲ್ಲೂ ಕೇಂದ್ರ ಸರ್ಕಾರ ಮತ್ತು ಇವರು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಸರ್ಕಾರ ಮಾಡ್ತಾ ಇದ್ದಾರೋ ಫೇಲ್ ಆಗಿದ್ದಾರೆ. ಸ್ಕೂಲುಗಳು ಮುಚ್ಚಾಕ್ಬಿಡೋದು, ಬೇಕಾದಷ್ಟು ಸ್ಕೂಲ್ಗಳು ಖಾಲಿ ಆಗ್ತಾ ಇದ್ದಾವೆ, ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಆಮೇಲೆ ಬರೀ ಇದರಲ್ಲಿ UPನಲ್ಲಿ 3000 ಸ್ಕೂಲ್ಸು ಮುಚ್ಚಿದಾರಂತೆ, ಸರ್ಕಾರಿ ಸ್ಕೂಲುಗಳು. ಇವಾಗ ಜನರಿಗೆ ಉತ್ತರ ಕೊಡೋದೇನು? ಹೋಗಲಿ ನಾವು ಇದು ಮಾಡಿದ್ದೀವಿ ಅಂತ ತೋರಿಸ್ಕೊಡೋದೇನು? ಇದನ್ನು ನೋಡಿ ನಾವು ಮುಸಲ್ಮಾನರ ಮೇಲೆ ದ್ವೇಷ ಸಾರ್ತಾ ಇದ್ದೀವಿ, ಅವ್ರಿಗೆಲ್ಲ ಪಾಠ ಕಲಿಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಬರೀ ಅದೊಂದು ಮಾಡ್ತಾಯಿದ್ರೆ
ಜನರಿಗೆ ಅದು ತಪ್ಪು ತಿಳುವಳಿಕೆಯಲ್ಲಿ ಹಾಕಿ ಆ ಥರ ಓಟುಗಳು ಗಳಿಸೋದಕ್ಕೆ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಯಾವುದೇ ದೇಶದಲ್ಲಿ ಒಂದು ಜನಾಂಗನ ದ್ವೇಷಿಸಿ ಓಟ್ ಪಡೆಯೋದು ಎಲ್ಲಾದರೂ ಇದೆಯಾ? ಎಲ್ಲೂ ಇಲ್ಲ. ಇಂಥವ್ರು ಇದು ಏನು ನಮ್ಮ ದೇಶದ ಅಗ್ರಗಣ್ಯ ಸ್ವತಂತ್ರ ಹೋರಾಟಗಾರರಿಗೆ ಗುಂಡಿಕ್ಕಿ ಸಾಯಿಸಿದ ಮೇಲೆ ಅದು ಎಂಥ ಕಡೆ ಗುಂಡಿಕ್ಕಿರೋದು? ಪೂಜೆಗೆ ಹೋಗ್ತಾ ಇರ್ಬೇಕಾದ್ರೆ ಇವನು ಹಂಗೋದ ಪೂಜೆ ಮಾಡ್ಸಕ್ಕೆ ಹೋದ, ಪೂಜೆ ಮಾಡೋಕ್ಕೆ ಹೋಗಿ ಅವ್ರು ಕಾಲು ಮುಟ್ಟೋದು, ಕಾಲು ಮುಟ್ಟಕ್ಕೆ ಹೋಗಿ ಟಕ್ ಅಂತ ಪಿಸ್ಟಲ್ ತೆಗೆದ್ರೆ ಇಂಥ ದುರ್ತರು, ಇಂಥ ದಗಾಬಾಜುಗಳು ಅವರು ಫಾಲೋವರ್ಸ್ ತಾನೇ ಹೇಳ್ತಾ ಇರೋದು ಟಿಪ್ಪು ಕಟೌಟ್ ತೆಗೆದಾಕಿ ಮುಸಲ್ಮಾನರು ಆ ಶತ್ರು ರಾಷ್ಟ್ರನ ಜೈ ಅಂತಾರೆ. ಇವ್ರು ಹೇಳ್ತಾ ಇರೋದು. ಇವ್ರ ಬಗ್ಗೆ ಭಾಳ ಕೂಲಂಕಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಸರ್ಕಾರ ಇವ್ರ ಬಗ್ಗೆ ಗಮನ ವಹಿಸಬೇಕು. ಯಾರು ಕ್ಷಮಾಪಣೆ ಕೇಳಿಕೊಂಡು ತಿರುಗಾಡ್ತಾ ಇದ್ದಾರೋ ಅವ್ರ ಬಗ್ಗೆನೂ ಸ್ವಲ್ಪ ಒಂದು ಕಣ್ಣಿಡ್ಬೇಕು ಅವ್ರ ಮೇಲೆ. ಯಾವ ಮುಸಲ್ಮಾನ ಆಗಲಿ ಹಿಂದೂ ಆಗಲಿ ರೀ, ಈ ದೇಶದಲ್ಲಿರೋನು ಯಾವನು ಇನ್ನೊಂದು ದೇಶಕ್ಕೆ ಜೈ ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ಜೈ ಅನ್ನೋನು ಹಾಳಾಗಿ ಹೋಗ್ತಾನೆ, ಅಲ್ಲೇ ಹೋಗ್ತಾನೆ. ಇಲ್ಲಿ ಯಾಕಿರ್ತಾನೆ? ಅವನು ಯಾವನೇ ಆಗಿರಲಿ, ಇಲ್ಲಿ ಇದ್ದಾನಲ್ಲ, ಇಲ್ಲಿ ತಿಂತಾ ಇದ್ದಾನಲ್ಲ, ಇಲ್ಲಿ ಕುಡಿತಾ ಇದ್ದಾನಲ್ಲ, ಇಲ್ಲಿ ಸಂಪಾದನೆ ಮಾಡ್ತಾ ಇದ್ದಾನಲ್ಲ, ಇಲ್ಲಿ ಬದುಕಿದ್ದಾನಲ್ಲ, ಇದನ್ನು ಬಿಟ್ಬಿಟ್ಟು ಯಾವನಿಗೋ ಜೈ ಅಂದರೆ ಇವ್ರಿಗೇನು ಮನುಷ್ಯ ಅಂತೀರೋ, ಹುಚ್ಚ ಅಂತೀರೋ, ಮೃಗ ಅಂತೀರೋ? ಹಾಗೆ ಬರಲ್ಲ. ಏನಿದು ದ್ವೇಷ ಹುಟ್ಟಾಕಕ್ಕೆ ಇದು ಮಾಡ್ತಾ ಇರೋದು ಓಟ್ ತಗೊಳ್ಳೋದಕ್ಕೆ ಇದೊಂದು ದಾರಿ ಅಂತ ಮಾಡ್ತಾ ಇದ್ದಾರೆ. ಇವಾಗ ಇದೇ ತಗೊಳ್ಳಿ, ಫಾರ್ ಎಕ್ಸಾಂಪಲು ಇವಾಗ ಉರಿಗೋಳ ನಂಜೇಗೌಡ ಹುಟ್ಟಾಕಿದ್ರಲ್ಲ, ಉಗಿಸ್ಕೊಂಡ್ಮೇಲೆ ಅದು ಮುಚ್ಚಾಕಿದ್ರಲ್ಲ, ಇದು ಸತ್ಯ ಇದ್ರೆ ಮುಚ್ಚಾಕಬೇಕಾದ ವಿಷಯ ಬರ್ತಾ ಇತ್ತಾ? ಆಮೇಲೆ ಅದನ್ನು ಪಕ್ಕಕ್ಕೆ ಇಡುವಂಥದ್ದು ಬರ್ತಾ ಇತ್ತಾ? ಮತ್ತೆ ಎತ್ತಾರೆ ಅವರು, ಒಂದಲ್ಲ ಒಂದಿನ ಅದು ಎತ್ತಾರೆ. ಯಾಕಂದರೆ ಅವ್ರ ಕೆಲಸನೇ ಅದು. ಆಮೇಲೆ ಹಿಸ್ಟ್ರಿಯನ್ನೇ ಬದಲಾಯಿಸ್ತಾರೆ. ಇವ್ರು ಒಬ್ಬರೇ ಅಲ್ಲ ಕೋಗಿಲೆ ಮೇಲೆ ಓಡಾಡಿರೋದು, ಎಲ್ಲರೂ ಕೋಗಿಲೆ ಮೇಲೆ ಓಡಾಡಿದ್ರು ಅಂತಾರೆ. ಇನ್ನೊಬ್ಬರು ಮೊಸಳೆನ ಸಾಯಿಸೇ ಬಿಟ್ರು, ಎತ್ತಿ ಬಿಸಾಕ್ಬಿಟ್ರು, ಆ ಹುಡುಗ ಇದ್ದಾಗ, 6 ವರ್ಷದ ಹುಡುಗ ಇದ್ದಾಗ ಅಂತಾರೆ. ಇನ್ನೊಬ್ರು ಇವರು ಹಿರಿಯರು ಎಲ್ಲೋ ಕುಂತಿದ್ದಾಗ, ಜೈಲಲ್ಲಿ ಕುಂತಿದ್ದಾಗ ಎಲ್ಲ ದೇಶದ್ದು ಎಲ್ಲ ಪರ್ಯಟನೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬಂದುಬಿಡ್ತಾಯಿದ್ರು. ರಾತ್ರೋರಾತ್ರಿ ಅವರೆಲ್ಲ ಕೇಳ್ಕೊಂಬರ್ತಾಯಿದ್ರು. ಅಂದರೆ ಇಂಗ್ಲೀಷ್ನವ್ರ ಜೊತೆಯಲ್ಲಿ ಆ ಇಂಗ್ಲೀಷ್ನವರು ಸೈನ್ಯದಲ್ಲಿ ಸೇರಿಸ್ತಾ ಇದ್ರಲ್ಲ ಹುಡುಗರನ್ನ, ಅದನ್ನು ಬಿಟ್ಟು ಇದೆಲ್ಲ ನಾಟಕ ಯಾಕೆ ಮಾಡ್ತೀರಾ ಸ್ವಾಮಿ? ಈ ನಾಟಕಗಾರರನ್ನ ಸ್ವಲ್ಪ ಹುಷಾರಾಗಿ ನೋಡಬೇಕಾಗುತ್ತೆ. ಯಾರು ನಮ್ಮ ಶತ್ರು ರಾಷ್ಟ್ರಕ್ಕೆ ಜೈ ಅಂತಾನೋ ಅವ್ನಿಗೆ ಅದೇ ರಾಷ್ಟ್ರಕ್ಕೆ ಕಳಿಸ್ಬಿಡ್ಬೇಕು. ಅವ್ನು ಯಾವನೇ ಜಾತಿಯವನಾಗಿರಲಿ, ಯಾವನೇ ಧರ್ಮಕ್ಕೆ ಸೇರಿರಲಿ, ಹೋಗಪ್ಪ ನೀನು ಜೈ ಅಂದೆಲ್ಲ ಅಲ್ಲೇ ಹೋಗು ಅಂತ ತಳ್ಳಬೇಕು ತಗೊಂಡೋಗಿ. ಅವ್ರು ಗುಂಡಿಗೆ ಹಾಕ್ತಾರೆ ಅವನಿಗೆ. ಅದನ್ನು ಬಿಟ್ಬಿಟ್ಟು ಇವ್ರು ಮಾಡೋ ನಾಟಕನೆಲ್ಲ ನೋಡಿಬಿಟ್ಟು ಯಾರು ಇವರು ತೋರಿಸ್ತಾರೋ ಅವ್ರಿಗೆ ಹಿಡ್ಕೊಂಡು ಇವ್ರು ಮಾಡ್ತಾಯಿದ್ರೆ ಇವರು ಡ್ರಾಮಾ ಮಾಡ್ದಂಗೆ ಆಗುತ್ತೆ. ಅವ್ರು ಡ್ರಾಮಾ ಮಾಡಿಸ್ತಾರೆ, ಇವರು ಡ್ರಾಮಾ ಮಾಡ್ದಂಗೆ ಆಗುತ್ತೆ. ನೋಡಿ, ನಾನು ಹೇಳೋದಿಷ್ಟೇ, ನಾನು ಒಬ್ಬ ಮುಸಲ್ಮಾನ ಮುಖಂಡನಾಗಿ ಹಿಂದೂಗಳ ಜೊತೆಯಲ್ಲಿ ಬದುಕಿ ಬೆಳೆದಿರೋನು. ನನಗೆ ಜಾಸ್ತಿ ಇರೋದು ಸ್ನೇಹಿತರೆಲ್ಲ ಹಿಂದೂಗಳೇ, ನಮ್ಮ ಜೊತೆಗಾರರು, ನಾನು ಜೊತೇಲಿ ಓದಿದ್ದು, ಜೊತೇಲಿ ಇರೋರು. ಇವಾಗ ಈ ಬಿಲ್ಡಿಂಗಲ್ಲಿ ನಾನು 17 ಮನೆಗಳಿದ್ದಾವೆ. ಅದರಲ್ಲಿ ಒಂದು 3 ಮುಸಲ್ಮಾನರು, ಉಳಿದವರೆಲ್ಲ ಹಿಂದೂಗಳು. ನಾನೇ ಅದಕ್ಕೆ ಸೆಕ್ರೆಟ್ರಿ ಮಾಡಿದ್ದಾರೆ ನನಗೆ, ಎಲ್ಲರೂ ಸೇರಿ. ಈ ಥರ ನಾವೆಲ್ಲ ಬದುಕಿ ಬಂದಿರೋರು. ಹೀಗಿರಬೇಕಾದ್ರೆ ನಾನು ಹೇಳೋದಿಷ್ಟೇ, ಯಾವ ಮುಸಲ್ಮಾನನು ಇಲ್ಲಿರೋರು ಇಲ್ಲ ಸ್ವತಂತ್ರ ಹೋರಾಟಗಾರ ಮಕ್ಕಳು ಅಥವಾ ನಮ್ಮ ದೇಶ ಇಬ್ಬಾಗ ಆಗೋದು ಬೇಡ ಅಂತ ಹೋರಾಟ ಮಾಡಿದ್ರಲ್ಲ ಅವ್ರ ಮಕ್ಕಳು. ಆವಾಗ ಓಟುಗಳು ಹಾಕುವಂಥದ್ದು 8% ಮಾತ್ರ ಅಲೋ ಇದ್ದಿದ್ದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ. ಆ ಬ್ರಿಟಿಷ್ ಕಾಲದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ಮತ್ತು IAS IPS ಅವ್ರಿಗೆ ಮಾತ್ರ ಓಟ್ ಹಾಕೋಕ್ಕಿತ್ತು. ಅಂಥವ್ರು ಹಾಕ್ಸ್ಕೊಂಡು ದೇಶನ ಇಬ್ಬಾಗ ಮಾಡುವಾಗ ಇಲ್ಲಿನ ಜನ ಅದ್ರ ವಿರುದ್ಧ ಹೋರಾಟ ಮಾಡಿದ್ರು. ಅವು ಹೋರಾಟ ಮಾಡಿದ್ರಲ್ಲ ಸ್ವತಂತ್ರ ಹೋರಾಟದಲ್ಲಿ, ಅವರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆಯಲ್ಲಿ ಕೂಡಿ ಅವರು ಸೈನ್ಯದಲ್ಲಿದ್ರಲ್ಲ, INA ಇಲ್ಲಿ ಆಜಾದ್ ಹಿಂದ್ ಫೌಜಲ್ಲಿ, ಅವ್ರ ಜೊತೆಯಲ್ಲಿ. ಮತ್ತು 1915ರಲ್ಲಿ ನಮ್ಮ ದೇಶದ ಸರ್ಕಾರ ಅಂತ ಒಂದು ರಚಿಸಿದ್ರು. ಸ್ವತಂತ್ರ ಹೋರಾಟಗಾರರೆಲ್ಲ ಸೇರಿ ಕಾಬೂಲಲ್ಲಿ ನಮ್ಮ ದೇಶದ ಸರ್ಕಾರ ರಚಿಸಿದ್ರು. ಅದಕ್ಕೆ ಪ್ರೆಸಿಡೆಂಟ್ ಬಂದು ರಾಜಾ ಮಹೇಂದ್ರ ಪ್ರತಾಪ್ ಸಿಂಗ್ ಅವರು ಅಧ್ಯಕ್ಷರು ನಮ್ಮ ದೇಶಕ್ಕೆ ಆವಾಗ 1915ರಲ್ಲಿ. ಮತ್ತು ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ಮೌಲಾನಾ ಮೊಹಮ್ಮದ್ ಬರ್ಕತುಲ್ಲಾ ಭೋಪಾಲಿ ಅಂತ. ಹೋಮ್ ಮಿನಿಸ್ಟ್ರು ಮೌಲಾನಾ ಉಬೈದುಲ್ಲಾ ಸಿಂಧಿ ಅಂತ. ಇನ್ನು ಬೇಕಾದಷ್ಟು ಹೋರಾಟಗಾರರು ಅವರೆಲ್ಲ ತನ್ನ ಪ್ರಾಣನೇ ಕೊಟ್ಬಿಟ್ರಲ್ರಿ. ಹೊರಗಡೆ ಹೋಗಿ ಸರ್ಕಾರ ಮಾಡಿದ್ರೆ ಒಳಗಡೆ ಬರೋಕ್ಕೆ ಕೊಟ್ಟಿಲ್ಲ ಬ್ರಿಟಿಷರು. ಅಲ್ಲೇ ತೀರೋಗಿ ಅಲ್ಲೇ ಮರಣ ಹೊಂದು ಅಲ್ಲೇ ಅವ್ರ ಸಮಾಧಿಗಳಿದ್ದಾವೆ ಹೊರಗಡೆ. ಅವ್ರಿಗೆ ಗೊತ್ತಿತ್ತು ನಾವು ಬರೋಕ್ಕಾಗಲ್ಲ, ಈ ಬ್ರಿಟಿಷ್ ಬಿಡಲ್ಲ ಅಂತ. ಆದರೂ ನಮಗೋಸ್ಕರ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು, ಅವ್ರಿಗೆಲ್ಲ ಫಾಲೋ ಮಾಡ್ಕೊಂಡಿದ್ರಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ರಲ್ಲ, ಅವ್ರ ಮಕ್ಕಳು ನಾವೆಲ್ಲ
ನಮ್ಮ ತಾತ, ನಮ್ಮ ತಾಯಿ ತಂದೆ 11 ಸಲ ಜೈಲಿಗೆ ಹೋಗಿದ್ದಾರೆ. ಯಲಂಕದ ಶೇಖ್ ಹುಸೈನ್ ಸಾಹೇಬ್ ಅಂತ, ಖಾಕ್ಸಾರ್ ಶೇಖ್ ಹುಸೈನ್ ಸಾಹೇಬ್ ಅಂತ ಯಲಂಕದಲ್ಲಿ 11 ಸಲ ಜೈಲಿಗೆ ಹೋಗಿದ್ದಾರೆ. ನಮ್ಮ ಮಾವ ಅಬ್ದುಲ್ ಸುಬಾನ್ ಅವರು ಅಂತ, ಅವ್ರಿಗೆ ಯಾವಾಗಲೂ ಜೈಲಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲಿ ಹೊರಗಡೆ ಕಿಟಕಿ ಹತ್ರ ನಿಂತ್ಕೊಳ್ತಾ ಇದ್ರಂತೆ, ಅನ್ನ ತೊಗೊಂಡೋಗಿ ಕೊಡೋಕ್ಕೆ ಅವಕಾಶ ಇತ್ತಂತೆ. ಅಂದರೆ ಪೂರ್ತಿ ದಿನ ಕಾಯ್ತಾಯಿದ್ರು. ಅವ್ರಿಗೆ ಇದು ರೆಕಗ್ನೈಸ್ ಮಾಡಿದರು ಹೋರಾಟಗಾರರು ಅಂತ ನಮ್ಮ ಮಾವ ಅವ್ರಿಗೆ. ನಮ್ಮ ತಾತ ತೀರೋದ್ರು. ಅಂಥವ್ರ ಮಕ್ಕಳು ನಾವೇ ಅಲ್ಲ, ಎಲ್ಲರೂ ಭಾಳಷ್ಟು. ನೀವೆಲ್ಲ ಗೋಡ್ಸೆ ಆರಾಧಕರು, ಆಮೇಲೆ ಸ್ವತಂತ್ರ ಹೋರಾಟಗಾರರಿಗೆ ಹಿಡಿದು ಕೊಟ್ರಲ್ಲ, ಈ ಬ್ರಿಟಿಷರ್ಸ್ಗೆ ಇನಾಮುಗಳು ತಗೊಂಡ್ರಲ್ಲ, ಅವ್ರ ಫಾಲೋಯರ್ಸು. ಆಮೇಲೆ ಯಾರು ನಮ್ಮ ಅಗ್ರಗಣ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧಿಯವ್ರಿಗೆ ಗುಂಡಿಕ್ಕಿ ಸಾಯಿಸಿದ್ರು, ಅವ್ರ ಫಾಲೋಯರ್ಸು. ನಿಮ್ಮ ಒಬ್ಬರು ಕೇಳ್ತಾರೆ, ನಾವು 500 ಕಡೆ ಅವರು ಮೂರ್ತಿಯನ್ನು ಸ್ಥಾಪಿಸ್ಬೇಕು, ಪರ್ಮಿಷನ್ ಕೊಡಿ ಅಂತ ನಾವೆಲ್ಲ ಬರೆದಿದ್ದೀವಿ ಅಂತ ನನ್ನ ಎದುರುಗಡೆ ಕೂತ್ಕೊಂಡು ಡಿಬೇಟಲ್ಲಿ ಒಂದು TV ಚಾನಲಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮವರು. ಹೀಗೆಲ್ಲ ಇರಬೇಕಾದ್ರೆ ನೀವು ಬಂದು ಹೇಳಬೇಕಾ ನಮಗೆ? ನಾವು ಯಾರಿಗೆ ಸ್ವತಂತ್ರ ಹೋರಾಟಗಾರರಿಗೆ ನಾವು ಅವ್ರಿಗೆ ಒಪ್ಪಿ ಅವ್ರ ಬಗ್ಗೆ ನಾವು ಒಳ್ಳೆಯದನ್ನು ತಿಳ್ಕೊಬೇಕು ಅಥವಾ ಒಳ್ಳೆ ಮಾತನಾಡಬೇಕು. ಟಿಪ್ಪು ಸುಲ್ತಾನರು ಪ್ರಾಣ ಕೊಟ್ಟರು. ನಮ್ಮ ಮೈಸೂರು ಸ್ಟೇಟ್, ಅವಾಗ ಕರ್ನಾಟಕ ರಾಜ್ಯ, ಆವಾಗ ಮೈಸೂರು ಸ್ಟೇಟ್ ಅಂತ, ಮೈಸೂರು ಸ್ಟೇಟ್ನ ಯಾವ ರೀತಿ ಅಭಿವೃದ್ಧಿಗೊಳಿಸಿದ್ರು ಅಂತ ಆಂಗ್ಲರು ಬರೆದಿದ್ದಾರೆ. ಅದನ್ನು ಓದಿ, ಆ ಕಾಲದ ಜನರದ್ದು ಓದಿ. ನಿಮ್ಮ ಈ ಬುಲ್ಬುಲ್ ಮೇಲೆ ಹೋರಾಟ ಮಾಡಿದವರು, ಬುಲ್ಬುಲ್ ಮೇಲೆ ಓಡಾಡಿದವರೆಲ್ಲ ಗೀಚ್ಕೊಂಡಿರೋದನ್ನು ನೀವು ಓದಿದ್ರೆ ತಪ್ಪು ದಾರಿಗೆ ಹೋಗ್ತೀರ. ಇದನ್ನು ಖಂಡಿಸ್ತೇವೆ. ಸರ್ಕಾರನೂ ಇವ್ರ ಬಗ್ಗೆ ಕಠಿಣ ಕ್ರಮ ಜರುಗಿಸ್ಬೇಕು. ಇಲ್ಲದಿದ್ದರೆ ಹೋರಾಟಗಾರರ ಮಕ್ಕಳಿಗೆ ಈ ರೀತಿ ಸತಾಯಿಸೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ.